ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಅತಿ ಸಂಭವನೀಯ 50 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ಒಂದು ವಿಡಿಯೋ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅತ್ಯಂತ ಉಪಯುಕ್ತವಾಗುವುದರಿಂದ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲ ಪ್ರಶ್ನೆ, ಈ ಕೆಳಗಿನ ಯಾರು ಸಂವಿಧಾನ ಸಮಿತಿಯ ತಾತ್ಕಾಲಿಕ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದರು? ರಾಜೇಂದ್ರ ಪ್ರಸಾದ್, ಡಾಕ್ಟರ್ BR ಅಂಬೇಡ್ಕರ್, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಇವರನ್ನು ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿರುತ್ತೆ. ಅದಾದ ನಂತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನು ಸಂವಿಧಾನ ರಚನಾ ಸಮಿತಿಯ ಕಾಯಂ ಅಧ್ಯಕ್ಷರಾಗಿ ನೇಮಕವನ್ನು ಮಾಡಲಾಯಿತು. ಮಾಹಿತಿ ಹಕ್ಕು ಕಾಯ್ದೆಯನ್ನು ಮೊದಲು ಜಾರಿಗೆ ತಂದ ರಾಷ್ಟ್ರ ಯಾವುದು? ಸ್ವೀಡನ್ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬರುತ್ತೆ. ಭಾರತದಲ್ಲಿ ಈ ಒಂದು ಕಾಯ್ದೆ ಜಾರಿಗೆ ಬಂದಂಥ ವರ್ಷ 2005. RTI ಅಂತಲೂ ಕೂಡ ಕರಿತೀವಿ, ರೈಟ್ ಟು ಇನ್ಫಾರ್ಮೇಷನ್. ಮತದಾರರ ಪಟ್ಟಿಯಲ್ಲಿ ಫೋಟೋ ಸಹಿತ ಹೆಸರುಗಳನ್ನು ಮುದ್ರಿಸುವ ಕ್ರಮ ತಮಿಳುನಾಡಿನಲ್ಲಿ ಮೊದಲ ಬಾರಿಗೆ ಯಾವಾಗ ಜಾರಿಗೆ ಬಂದಿತು? 2006 ಇಸ್ವಿ. ಮತದಾರರ ಪಟ್ಟಿ ಅಥವಾ ವೋಟರ್ ಲೀಸ್ಟ್ ಏನಿದೆ, ಪ್ರಾರಂಭದಲ್ಲಿ ಕೇವಲ ಹೆಸರುಗಳನ್ನು ಮಾತ್ರ ಮುದ್ರಿಸಲಾಗ್ತಾ ಇತ್ತು. ಚುನಾವಣೆಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡುವಂತಹ ಉದ್ದೇಶದಿಂದ ಮತದಾರನ ಫೋಟೋವನ್ನು ಸಮೇತ ಪ್ರಿಂಟ್ ಮಾಡುವಂತಹ ವ್ಯವಸ್ಥೆ ಜಾರಿಗೆ ಬಂತು. ಸೊ ಆ ರೀತಿ ನೀಡುವಂತಹ ಮತದಾರರ ಗುರುತಿನ ಚೀಟಿಯನ್ನು ಎಪಿಕ್ ಕಾರ್ಡ್ ಅಂತ ಕರೀತಾರೆ, ಎಲೆಕ್ಟ್ರೋಲ್ ಫೋಟೋ ಐಡೆಂಟಿಟಿ ಕಾರ್ಡ್. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಇರುವ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು? ಫಂಡಮೆಂಟಲ್ ಡ್ಯೂಟೀಸ್. 11 ಮೂಲಭೂತ ಕರ್ತವ್ಯಗಳು ಇದ್ದಾವೆ. 51A ಅನುಚ್ಛೇದದ ಅಡಿಯಲ್ಲಿ ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಗಿದೆ. ಅವುಗಳ ಒಟ್ಟು ಸಂಖ್ಯೆ 11. ಭಾರತದಲ್ಲಿನ ರಾಷ್ಟ್ರಪತಿ ಭವನದ ವಾಸ್ತುಶಿಲ್ಪಿ ಯಾರು? ಸೊ ನವದೆಹಲಿಯಲ್ಲಿರುವಂಥ ರಾಷ್ಟ್ರಪತಿಗಳು ವಾಸ ಮಾಡುವಂಥ ಅಧಿಕೃತ ನಿವಾಸ ರಾಷ್ಟ್ರಪತಿ ಭವನ್. ಸೊ ಇದರ ಒಂದು ವಾಸ್ತುಶಿಲ್ಪಿ ಎಡ್ವಿನ್ ಲುಟೆನ್ಸ್ ರವರು. ಬ್ರಿಟಿಷರ ಕಾಲಕ್ಕೆ ಇದನ್ನು ವೈಸ್ ರಾಯ್ಸ್ ಹೌಸ್ ಅಂತ ಕರಿತಾ ಇರ್ತಾರೆ. ಸ್ವತಂತ್ರ ನಂತರ ಇದನ್ನು ರಾಷ್ಟ್ರಪತಿ ಭವನ ಅಂತೇಳಿ ನಾಮಕರಣ ಮಾಡಲಾಯಿತು. ಯುರೋಪಿಯನ್ ಸ್ಟೈಲ್ನಲ್ಲಿದೆ. 340 ಕೋಣೆಗಳನ್ನು ಒಳಗೊಂಡಿರುವಂತಹ ಅದ್ಭುತ ಕಟ್ಟಡ ರಾಷ್ಟ್ರಪತಿ ಭವನ್. ಒಂದು ವೇಳೆ ರಾಷ್ಟ್ರಪತಿಯವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಲು ಬಯಸಿದರೆ ಯಾರಿಗೆ ಸಲ್ಲಿಸಬೇಕು? ಉಪರಾಷ್ಟ್ರಪತಿಯವರಿಗೆ ರಾಷ್ಟ್ರಪತಿಯವರು ತಮ್ಮ ಒಂದು ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಉಪರಾಷ್ಟ್ರಪತಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸುವಂತಹ ಪ್ರಕ್ರಿಯೆ ಭಾರತದಲ್ಲಿ ಇದೆ. ಈ ಕೆಳಗಿನ ಯಾರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುವುದಿಲ್ಲ? ಲೋಕಸಭಾ ಸ್ಪೀಕರ್, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ವಾಯುದಳದ ಮುಖ್ಯಸ್ಥ, ಭೂಸೇನಾ ಮುಖ್ಯಸ್ಥ. ಇದರಲ್ಲಿ ರಾಷ್ಟ್ರಪತಿಯವರು ನೇಮಕ ಮಾಡದೇ ಇರುವಂಥ ವ್ಯಕ್ತಿ ಅಂತೇಳಿದರೆ ಲೋಕಸಭಾ ಸ್ಪೀಕರ್. ಲೋಕಸಭಾ ಸ್ಪೀಕರ್ ರವರು ಸಂಸತ್ ಸದಸ್ಯರೇನಿರ್ತಾರೆ ಅವರಲ್ಲೇ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ತಾರೆ. ಹಾಗಾಗಿ ರಾಷ್ಟ್ರಪತಿಯವರು ಇವರನ್ನು ಆಯ್ಕೆ ಮಾಡುವುದಿಲ್ಲ. ಯಾವುದೇ ವ್ಯಕ್ತಿ ರಾಷ್ಟ್ರಪತಿ ಚುನಾವಣೆಗೆ ಎಷ್ಟು ಬಾರಿ ಸ್ಪರ್ಧಿಸಲು ಅವಕಾಶ ಇದೆ ಅಥವಾ ಅರ್ಹತೆಯನ್ನು ಹೊಂದಿದ್ದಾರೆ? ಇದಕ್ಕೆ ಸರಿ ಉತ್ತರ ಯಾವುದೇ ಮಿತಿ ಇಲ್ಲ. ಅಂದರೆ ಎಷ್ಟು ಬಾರಿ ಬೇಕಿದ್ರೂ ಸ್ಪರ್ಧಿಸಬಹುದು. ಒಂದು ಬಾರಿ ರಾಷ್ಟ್ರಪತಿ ಆಗಿದ್ದರೂ ಕೂಡ ಮತ್ತೊಮ್ಮೆ ಅವರು ಚುನಾವಣೆಗೆ ಸ್ಪರ್ಧಿಸೋದಕ್ಕೂ ಕೂಡ ಅರ್ಹತೆಯನ್ನು ಹೊಂದಿದ್ದಾರೆ. ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಡಕಗೊಳಿಸಿರುವಂತಹ ಬಹುಮುಖ್ಯ ಉದ್ದೇಶ? ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ. ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಇದನ್ನು ಸೇರ್ಪಡೆ ಮಾಡಿರುವಂಥ ಬಹುಮುಖ್ಯ ಉದ್ದೇಶ ಸುಖಿ ರಾಜ್ಯದ ಪರಿಕಲ್ಪನೆ. ಸುಖಿ ರಾಜ್ಯ ನಿರ್ಮಾಣ ಆಗಬೇಕು ಅಂತೇಳಿದರೆ
ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಮೇತ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಪ್ರಜಾಪ್ರಭುತ್ವ ಮಾದರಿಯ ಅವಕಾಶಗಳು ಸಿಗಬೇಕು ಅನ್ನುವಂಥ ಕಾರಣಕ್ಕೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಈ ಕೆಳಗಿನ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳ ಮೂಲ ಆಶಯವನ್ನು ಒಳಗೊಂಡಿಲ್ಲ? ಮದ್ಯಪಾನ ನಿಷೇಧ, ಕೆಲಸದ ಹಕ್ಕು, ಸಮಾನ ಕೆಲಸಕ್ಕೆ ಸಮಾನ ವೇತನ, ಮಾಹಿತಿ ಹಕ್ಕು. ಸೊ ಇದಕ್ಕೆ ಸರಿ ಉತ್ತರ ಮಾಹಿತಿ ಹಕ್ಕು ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರದೇ ಇರುವಂಥ ಮೂಲ ಆಶಯವಾಗಿದೆ. ಸೊ ಸುಖಿ ರಾಜ್ಯದ ಪರಿಕಲ್ಪನೆ ಬರಬೇಕು ಅಂತೇಳಿದ್ರೆ ಆ ಒಂದು ಸಮಾಜ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಕೆಲವೊಂದು ಅಂಶಗಳನ್ನು ನೀಡಲಾಗಿದೆ. ಮದ್ಯಪಾನ ನಿಷೇಧವಾಗಿರಬೇಕು, ಪ್ರತಿಯೊಬ್ಬರಿಗೂ ಕೆಲಸದ ಹಕ್ಕು ಸಿಗಬೇಕು, ಹಾಗೆಯೇ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗಬೇಕು. ಆ ಮೂಲಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಪ್ರತಿಯೊಬ್ಬರೂ ಸಬಲರಾಗಲಿಕ್ಕೆ ಸಾಧ್ಯ ಅನ್ನುವಂತಹ ಆಶಯವನ್ನು ರಾಜ್ಯ ನಿರ್ದೇಶಕ ತತ್ವಗಳು ಹೊಂದಿವೆ. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಉಂಟಾದಾಗ ರಾಷ್ಟ್ರಪತಿಯವರು ದೇಶದಲ್ಲಿ ಹೇರಬಹುದಾದ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? 32ನೇ ವಿಧಿ ಅಥವಾ ಆರ್ಟಿಕಲ್ 352. ಸೊ ರಾಷ್ಟ್ರೀಯ ಭದ್ರತೆಗೆ, ದೇಶದ ಭದ್ರತೆಗೆ ಯುದ್ಧ ಮತ್ತಿತರ ಸಂದರ್ಭಗಳಲ್ಲಿ ಧಕ್ಕೆ ಉಂಟಾದಾಗ ರಾಷ್ಟ್ರಪತಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರುವಂತಹ ಮಾಹಿತಿಯನ್ನು ನೀಡುವಂಥ ಸಂವಿಧಾನದ ವಿಧಿ 352ನೇ ವಿಧಿ. ಸೊ ಇಲ್ಲಿವರೆಗೂ ಭಾರತದಲ್ಲಿ 3 ಬಾರಿ ರಾಷ್ಟ್ರಪತಿ ಆಳ್ವಿಕೆ ಅಥವಾ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿದೆ. 1962, 1971 ಮತ್ತು 1975. ರಾಜ್ಯಪಾಲರನ್ನು ವಜಾ ಮಾಡುವ ಅಧಿಕಾರ ಈ ಕೆಳಗಿನ ಯಾರಿಗಿದೆ? ರಾಷ್ಟ್ರಪತಿ. ವಾಸ್ತವದಲ್ಲಿ ವಜಾ ಮಾಡುವ ಅಧಿಕಾರ ಅನ್ನೋದಕ್ಕಿಂತ ಹಿಂದೆ ಕರೆಸಿಕೊಳ್ಳುವಂತಹ ಅಧಿಕಾರ ರಾಷ್ಟ್ರಪತಿಗಿದೆ. ಯಾಕಂದರೆ ರಾಷ್ಟ್ರಪತಿಯವರೇ ರಾಜ್ಯಪಾಲರನ್ನು ನೇಮಕ ಮಾಡಿರ್ತಾರೆ. ಸಾಮಾನ್ಯವಾಗಿ ಅವರ ಅಧಿಕಾರಾವಧಿ 5 ವರ್ಷ ಅಥವಾ ರಾಷ್ಟ್ರಪತಿಯವರು ಇಚ್ಛೆ ಪಡುವವರೆಗೂ ಸಮೇತ ಅವರು ರಾಜ್ಯಪಾಲರಾಗಿ ಮುಂದುವರಿಯಬಹುದು. ಆದರೆ ಯಾವುದೇ ಕ್ಷಣದಲ್ಲಿ ರಾಷ್ಟ್ರಪತಿಯವರು ಅವರನ್ನು ತಮ್ಮ ಹುದ್ದೆಯಿಂದ ತೆಗೆದುಹಾಕುವಂತಹ ಅಧಿಕಾರವನ್ನು ಹೊಂದಿದ್ದಾರೆ. ಪ್ರಸ್ತುತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ ಎಷ್ಟು? 34. ಮುಂಚೆ 31 ಇತ್ತು, ಈಗ ಅದರ ಸಂಖ್ಯೆಯನ್ನು ಹೆಚ್ಚಳ ಮಾಡಿದ್ದಾರೆ. 34ರಲ್ಲಿ ಒಬ್ಬರು ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಾರೆ. ಇನ್ನು ಉಳಿದಂತಹ 33 ಜನ ನ್ಯಾಯಾಧೀಶರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಪ್ರಸ್ತುತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಶರದ್ ಅರವಿಂದ್ ಬೊಮ್ಡೆ ಅವರು. ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ನೇಮಕ ಮಾಡುವ ಅಧಿಕಾರ ಈ ಕೆಳಗಿನ ಯಾರಿಗಿದೆ? ರಾಜ್ಯಪಾಲರು ಆಯಾ ರಾಜ್ಯಗಳಲ್ಲಿರುವಂತಹ ಲೋಕಸೇವಾ ಆಯೋಗಗಳಿಗೆ ಸದಸ್ಯರನ್ನು ನೇಮಕ ಮಾಡ್ತಾರೆ. 5 ವರ್ಷಗಳ ಅವಧಿಗೆ ಅಥವಾ 62 ವರ್ಷ ಅವರ ವಯೋಮಿತಿಯವರೆಗೂ ಇವರ ಅಧಿಕಾರ ಅವಧಿಯನ್ನು ಹೊಂದಿರ್ತಾರೆ. ರಾಜ್ಯದಲ್ಲಿ ಕಾರ್ಯಾಂಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ರಾಜ್ಯ ಕಾರ್ಯಾಂಗದ ಕಾರ್ಯಗಳು ರಾಜ್ಯಪಾಲರ ಹೆಸರಿನಲ್ಲಿ ಜರುಗುತ್ತವೆ. 2ನೇದು, ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುವರು. 3ನೇದು, ಕಾರ್ಯಾಂಗದ ಎಲ್ಲ ನಿರ್ಧಾರಗಳು ಮುಖ್ಯಮಂತ್ರಿಯವರ ಹೆಸರಿನಲ್ಲಿ ಕೈಗೊಳ್ಳಲಾಗುತ್ತದೆ. ಇದರಲ್ಲಿ ಸರಿಯಾದಂಥ ಹೇಳಿಕೆಗಳನ್ನು ಗಮನಿಸುವುದಾದರೆ 1 ಮತ್ತು 2. ಇನ್ನು ತಪ್ಪಾದ ಹೇಳಿಕೆ ಕಾರ್ಯಾಂಗದ ಎಲ್ಲ ನಿರ್ಧಾರಗಳು ಮುಖ್ಯಮಂತ್ರಿಯವರ ಹೆಸರಿನಲ್ಲಿ ಕೈಗೊಳ್ಳಲಾಗುತ್ತದೆ ಎನ್ನುವುದು ತಪ್ಪಾದ ಹೇಳಿಕೆಯಾಗಿದೆ. ಇದು ಕೂಡ ರಾಜ್ಯಪಾಲರ ಹೆಸರಿನಲ್ಲಿಯೇ ಕೈಗೊಳ್ಳುತ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಬೇಕಾದರೆ ಹೈಕೋರ್ಟ್ನಲ್ಲಿ ಎಷ್ಟು ವರ್ಷ ನ್ಯಾಯವಾದಿಗಳಾಗಿ ಸೇವೆ ಸಲ್ಲಿಸಿರಬೇಕು? 10 ವರ್ಷಗಳ ಅವಧಿಗೆ ಇವರು ನ್ಯಾಯವಾದಿಗಳಾಗಿ ಸೇವೆಯನ್ನು ಸಲ್ಲಿಸಿದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ. ಇದರ ಬಗ್ಗೆ ವಿವರಣೆಯನ್ನು ನೀಡುವಂತಹ ಸಂವಿಧಾನದ ವಿಧಿ 124 ಉಪವಿಧಿ 3. ಅಲ್ಲದೇ ಹೈಕೋರ್ಟ್ನಲ್ಲಿ 10 ವರ್ಷ ಜಡ್ಜ್ ಆಗಿ ಕೂಡ ಕೆಲಸವನ್ನು ಮಾಡಿದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಲಿಕ್ಕೆ ಅರ್ಹತೆಯನ್ನು ಪಡೆದಿರುತ್ತಾರೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವು ಯಾವ ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡುತ್ತದೆ? ಆಯ್ಕೆ 3, ಫೋರ್ಟ್ ಬ್ಲೇರ್ನಲ್ಲಿರುವಂತಹ ಕೋಲ್ಕತ್ತಾ ಹೈಕೋರ್ಟ್ನ ವಿಭಾಗೀಯ ಪೀಠದ ವ್ಯಾಪ್ತಿಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಒಂದು ನ್ಯಾಯಾಂಗ ವ್ಯಾಪ್ತಿ ಒಳಪಡುತ್ತದೆ.
ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಸ್ಪೀಕರ್ ಮತ್ತು ಉಪ ಸ್ಪೀಕರ್ ತಮ್ಮ ರಾಜೀನಾಮೆಯನ್ನು ಪರಸ್ಪರ ನೀಡಿಕೊಳ್ಳುವರು. ಎರಡನೆಯದು, ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರಿ ಅಟಾರ್ನಿ ಜನರಲ್ ತಮ್ಮ ರಾಜೀನಾಮೆಯನ್ನು ಪರಸ್ಪರ ನೀಡಿಕೊಳ್ಳುವರು. ಅಂದರೆ ಸ್ಪೀಕರ್ ರಾಜೀನಾಮೆ ನೀಡಬೇಕಾದ್ರೆ ಉಪ ಸ್ಪೀಕರ್ಗೆ ನೀಡಬೇಕು, ಉಪ ಸ್ಪೀಕರ್ ರಾಜೀನಾಮೆ ನೀಡಬೇಕಾದ್ರೆ ಸ್ಪೀಕರ್ಗೆ ನೀಡಬೇಕು ಅನ್ನುವಂಥದ್ದು ಪರಸ್ಪರ ನೀಡಿಕೊಳ್ಳುವಿಕೆಯ ಅರ್ಥವಾಗಿದೆ. ಈ ಎರಡು ಹೇಳಿಕೆಗಳಲ್ಲಿ ಸರಿಯಾದಂಥದ್ದು ಆಯ್ಕೆ 1. ಇನ್ನು ಅಟಾರ್ನಿ ಜನರಲ್ ಆಫ್ ಇಂಡಿಯಾರನ್ನ ನೇಮಕ ಮಾಡುವಂಥದ್ದು ರಾಷ್ಟ್ರಪತಿಗಳ ಇಚ್ಛೆಯವರೆಗೂ ಸಮೇತ ಅಟಾರ್ನಿ ಜನರಲ್ ತಮ್ಮ ಒಂದು ಕರ್ತವ್ಯದಲ್ಲಿ ಮುಂದುವರಿತಾರೆ. ಹಾಗೆಯೇ ಸಾಲಿಸಿಟರಿ ಜನರಲ್ ಅವರನ್ನು ನೇಮಕ ಮಾಡುವಂಥದ್ದು ಕೇಂದ್ರ ಸರ್ಕಾರ, ಹಾಗೆಯೇ ಅವರನ್ನು ವಜಾ ಮಾಡುವಂಥ ಅಧಿಕಾರವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಇದೆ. ಅಮೆರಿಕಾದ ರಿಪಬ್ಲಿಕ್ ಪಕ್ಷದ ಚಿಹ್ನೆಯೊಂದಿಗೆ ಸಾಮ್ಯತೆ ಹೊಂದಿರುವ ಭಾರತದ ಪಕ್ಷ ಯಾವುದು? ಇದಕ್ಕೆ ಸರಿ ಉತ್ತರ ಬಹುಜನ ಸಮಾಜ ಪಾರ್ಟಿ ಅಥವಾ ಬಹುಜನ ಸಮಾಜ ಪಕ್ಷ. ಪಕ್ಕದ ಚಿತ್ರದಲ್ಲಿ ಗಮನಿಸಬಹುದು. ಮೊದಲನೇ ಚಿತ್ರ ಏನಿದೆ ಇದು ಬಹುಜನ ಸಮಾಜ ಪಕ್ಷದ ಅಧಿಕೃತ ಚುನಾವಣಾ ಚಿಹ್ನೆ ಆನೆ. ಅದನ್ನು ಸಾಮ್ಯತೆ, ಅದರ ಹೋಲಿಕೆಯನ್ನು ಹೊಂದಿರುವಂಥದ್ದು ಅಮೆರಿಕದ ರಿಪಬ್ಲಿಕ್ ಪಾರ್ಟಿಯ ಚಿಹ್ನೆಯಾಗಿದೆ. 1959ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತಂದ 2 ರಾಜ್ಯಗಳು ಯಾವುವು? ರಾಜಸ್ಥಾನ್ ಮತ್ತು ಆಂಧ್ರ ಪ್ರದೇಶ್. ಮೊಟ್ಟಮೊದಲ ಬಾರಿಗೆ ಪಂಚಾಯತ್ ರಾಜ್ ಸಿಸ್ಟಮ್ ಏನಿದೆ ಅದು ಜಾರಿಗೆ ಬಂದಂಥದ್ದು ರಾಜಸ್ಥಾನದ ನಾಗೂರ್ ಡಿಸ್ಟಿಕ್ನಲ್ಲಿ 2 ಅಕ್ಟೋಬರ್ 1959 ಜಾರಿಗೆ ಬರುತ್ತೆ. ಅದೇ ವರ್ಷ ಆಂಧ್ರ ಪ್ರದೇಶದಲ್ಲೂ ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದಿತು. ಸಿಂಧಿ, ಸಂಸ್ಕೃತ, ಕಾಶ್ಮೀರಿ ಭಾಷೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಈ ಎಲ್ಲ ಭಾಷೆಗಳು ಸಂವಿಧಾನದ 8ನೇ ಅನುಸೂಚಿಯಲ್ಲಿವೆ. ಈ ಎಲ್ಲ ಭಾಷೆಗಳು ಭಾರತದ ಯಾವುದೇ ರಾಜ್ಯದ ಆಡಳಿತ ಭಾಷೆಗಳಲ್ಲ. ಈ ಎಲ್ಲ ಭಾಷೆಗಳು ಶಾಸ್ತ್ರೀಯ ಭಾಷೆಗಳಾಗಿವೆ. ಇದರಲ್ಲಿ ಸರಿಯಾದಂಥ ಹೇಳಿಕೆ 1 ಮತ್ತು 2. ಸಂವಿಧಾನದ 8ನೇ ಅನುಸೂಚಿಯ ವ್ಯಾಪ್ತಿಯಲ್ಲಿ ಈ 3 ಭಾಷೆಗಳು ಬರ್ತವೆ. ಹಾಗೆಯೇ ಇವು ಯಾವುದೇ ರಾಜ್ಯದ ಆಡಳಿತ ಭಾಷೆಗಳಲ್ಲ. ಕಾಶ್ಮೀರಿ ಜಮ್ಮು ಕಾಶ್ಮೀರದ ಲೋಕಲ್ ಲ್ಯಾಂಗ್ವೇಜ್, ಆದರೆ ಅದರಲ್ಲಿ ಆಡಳಿತ ಭಾಷೆ ಉರ್ದು ಆಗಿದೆ. ಹಾಗೆಯೇ 3ನೇದು, ಈ ಎಲ್ಲ ಭಾಷೆಗಳು ಶಾಸ್ತ್ರೀಯ ಭಾಷೆಗಳಾಗಿದ್ದಾವೆ. ಎಲ್ಲವೂ ಅಲ್ಲ, ಕೇವಲ ಸಂಸ್ಕೃತ ಮಾತ್ರ ಈ ಕೊಟ್ಟಿರುವಂಥ 3ರಲ್ಲಿ ಸಂಸ್ಕೃತ ಭಾಷೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಹೊಂದಿದೆ. ಹಾಗಾಗಿ 3ನೇ ಹೇಳಿಕೆ ತಪ್ಪು, ಮೇಲಿನ 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಪ್ರಸ್ತುತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 193, 193. UNO ಅಥವಾ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ಇದರ ಒಂದು ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 193. ಸಂವಿಧಾನದಲ್ಲಿ ಸೂಚಿಸಿರುವ 3 ವಿಧದ ಸರ್ಕಾರಿ ಸೇವೆಗಳು ಯಾವುವು? 1 ಅಖಿಲ ಭಾರತ ಸೇವೆಗಳು, 2 ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಸೇವೆಗಳು ಮತ್ತು ರಾಜ್ಯ ಸೇವೆಗಳು. ಸಾಲಿಸಿಟರ್ ಜನರಲ್ ಅವರ ಅಧಿಕಾರಾವಧಿ ಎಷ್ಟು ವರ್ಷಗಳು? ಇದಕ್ಕೆ ಸರಿಯಾದ ಉತ್ತರ 3 ವರ್ಷಗಳು. ಸಾಲಿಸಿಟರ್ ಜನರಲ್ ಹುದ್ದೆ ಏನಿದೆ ಅಟಾರ್ನಿ ಜನರಲ್ ಹುದ್ದೆಯ ನಂತರದ ಸ್ಥಾನವನ್ನು ಪಡೆದಿರುತ್ತೆ. ಇವರು ಕೇಂದ್ರ ಸರ್ಕಾರದ ಚೀಫ್ ಲೀಗಲ್ ಅಡ್ವೈಸರ್, ಕಾನೂನು ಸಲಹೆಗಾರರಾಗಿರುತ್ತಾರೆ. ಇವರ ಒಂದು ಅಧಿಕಾರಾವಧಿ 3 ವರ್ಷಗಳಿಗೆ ಇವರನ್ನು ನೇಮಕ ಮಾಡಲಾಗಿರುತ್ತೆ. ಕೊನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಸ್ತುತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಯಾರು? ಚೀಫ್ ಸೆಕ್ರೆಟರಿ. ತಮ್ಮ ವಿಜಯ್ ಭಾಸ್ಕರ್, ರಜನೀಶ್ ಗೋಯಲ್, ರತ್ನಪ್ರಭಾ, ರಂಗನಾಥ್. ತಮ್ಮ ವಿಜಯ್ ಭಾಸ್ಕರ್ ಕರ್ನಾಟಕದ ಪ್ರಸ್ತುತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹುದ್ದೆಯಲ್ಲಿ ಇರುವಂಥ ಅಧಿಕಾರಿಯಾಗಿದ್ದಾರೆ. ಭಾರತದ ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಗವರ್ನರ್ ಯಾರು? ರಘುರಾಮ್ ರಂಜನ್, ಶಕ್ತಿಕಾಂತ್ ದಾಸ್, ವೈ.ವಿ. ರೆಡ್ಡಿ, ಊರ್ಜಿತ್ ಪಟೇಲ್. ಶಕ್ತಿಕಾಂತ್ ದಾಸ್ ಪ್ರಸ್ತುತ RBIನ ಗವರ್ನರ್ ಆಗಿದ್ದಾರೆ. 1980ನೇ ಬ್ಯಾಚ್ನ ನಿವೃತ್ತ IAS ಅಧಿಕಾರಿ, ತಮಿಳುನಾಡು ಕೇಡರಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಈಗ 25ನೇ ಗವರ್ನರ್ ಆಗಿ ರಿಸರ್ವ್ ಬ್ಯಾಂಕ್ನಲ್ಲಿ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ 15ನೇ ಹಣಕಾಸು ಆಯೋಗದಲ್ಲಿ ಸದಸ್ಯರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ತಂದಂಥ ವರ್ಷ ಯಾವುದು? 1950, 1951, 1952. ಇದಕ್ಕೆ ಸರಿಯಾದಂತಹ ಉತ್ತರ 1951ರಲ್ಲಿ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನು ಮಾಡಲಾಯಿತು. ಪಾಂಡಿಚೇರಿ
1962ರಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. ಇದಕ್ಕಿಂತ ಪೂರ್ವದಲ್ಲಿ ಪಾಂಡಿಚೇರಿ ಯಾರ ಅಧೀನದಲ್ಲಿತ್ತು? ಫ್ರೆಂಚರ ಅಧೀನದಲ್ಲಿ ಇತ್ತು. ಇದನ್ನು 1962ರಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿಕೊಂಡು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಇದನ್ನು ಉಳಿಸಿಕೊಳ್ಳಲಾಯಿತು. ಸಂಸತ್ ಅಧಿವೇಶನ ಮುಂದುವರಿಸಲು ಇರಬೇಕಾದ ಕನಿಷ್ಠ ಹಾಜರಾತಿ ಎಷ್ಟು? ಅಂದರೆ ಸಂಸತ್ ಸದಸ್ಯರಲ್ಲಿ ಎಷ್ಟು ಜನ ಹಾಜರಾಗಿದ್ದರೆ ಸಂಸತ್ ಅಧಿವೇಶನವನ್ನು ನಡೆಸಬಹುದು? ಅದಕ್ಕೆ ನಿಗದಿಗೊಳಿಸಿರುವಂತಹ ಮಿತಿ ಕನಿಷ್ಠ 10% ಹಾಜರಾತಿ ಇದ್ದರೂ ಕೂಡ ಸಂಸತ್ ಅಧಿವೇಶನವನ್ನು ನಡೆಸಲಾಗುತ್ತದೆ. ಈ ಕೆಳಗಿನ ಯಾವ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೆಯಲಾಗಿದೆ? 42ನೇ ತಿದ್ದುಪಡಿ 1976ರಲ್ಲಿ ಇದನ್ನು ಮಾಡಲಾಯಿತು. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಂತಹ ಕಾಲಕ್ಕೆ ಅನೇಕ ಅಂಶಗಳನ್ನು ಸೇರ್ಪಡೆ ಮಾಡಿದ್ದರಿಂದ ಈ ಒಂದು ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ. ಮೂಲಭೂತ ಕರ್ತವ್ಯಗಳ ಸೇರ್ಪಡೆ ಕೂಡ ಆಯಿತು. ಸ್ವರ್ಣಸಿಂಗ್ ಕಮಿಟಿಯ ನೇತೃತ್ವದ ಆಧಾರದ ಶಿಫಾರಸ್ಸಿನ ಸಮಿತಿಯ ಆಧಾರದ ಮೇಲೆ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. ಹಾಗೆಯೇ ಸಮಾಜವಾದಿ, ಜಾತ್ಯತೀತ ಎನ್ನುವಂತಹ ಪದಗಳನ್ನು ಪ್ರಸ್ತಾವನೆಯಲ್ಲಿ ಕೂಡ ಸೇರ್ಪಡೆ ಮಾಡಲಾಯಿತು. ಚುನಾವಣೆ ಇಲ್ಲದೆ ಆಯ್ಕೆಯಾದ ರಾಷ್ಟ್ರಪತಿ ಯಾರು? ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಜಾಕಿರ್ ಹುಸೇನ್, ನೀಲಂ ಸಂಜೀವ ರೆಡ್ಡಿ. ನೀಡಿರುವಂಥವರಲ್ಲಿ ನೀಲಂ ಸಂಜೀವ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾದಂಥ ಭಾರತದ ರಾಷ್ಟ್ರಪತಿಯಾಗಿದ್ದಾರೆ. ಭಾರತದ 6ನೇ ರಾಷ್ಟ್ರಪತಿ. 1977ರಿಂದ 1982ರವರೆಗೆ ಇವರು ರಾಷ್ಟ್ರಪತಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದರು. ಯಾವುದೇ ಸಚಿವನ ವಿರುದ್ಧ ಅವಿಶ್ವಾಸ ನಿರ್ಣಯ ಅನುಮೋದಿಸಲ್ಪಟ್ಟರೆ ಏನು ಮಾಡಬೇಕು? ಆ ಸಂದರ್ಭದಲ್ಲಿ ಲೋಕಸಭೆಯನ್ನೇ ವಿಸರ್ಜಿಸಬೇಕು, ಸಂಬಂಧಪಟ್ಟ ಮಂತ್ರಿ ರಾಜೀನಾಮೆ ನೀಡಬೇಕು, ಇಡೀ ಸಚಿವ ಸಂಪುಟ ರಾಜೀನಾಮೆಯನ್ನು ನೀಡಬೇಕು. ಸರಿಯಾದ ಕ್ರಮ ಸಂಬಂಧಪಟ್ಟಂತಹ ಮಂತ್ರಿ ರಾಜೀನಾಮೆಯನ್ನು ನೀಡಬೇಕು. ಅಂದರೆ ಯಾವುದೇ ಒಬ್ಬ ಮಂತ್ರಿಯ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯ ಅನುಮೋದಿಸಲ್ಪಟ್ಟರೆ ಆ ಸಂಬಂಧಪಟ್ಟಂತಹ ಸಚಿವ ಏನಿದ್ದಾನೆ ಆತ ರಾಜೀನಾಮೆಯನ್ನು ನೀಡಬೇಕು. ಮೂಲಭೂತ ಹಕ್ಕುಗಳ ಜಾರಿಗಾಗಿ ರಿಟ್ಗಳನ್ನು ಹೊರಡಿಸುವವರು ಯಾರು? ರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಸರಿಯಾದಂಥದ್ದು 2 ಮತ್ತು 3 ಆಯ್ಕೆ ಅಂತ ಕೊಟ್ಟಿದ್ದಾರೆ. ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಈ ಒಂದು ಅಧಿಕಾರ ಇದೆ ಆರ್ಟಿಕಲ್ 32 ಪ್ರಕಾರ. ಲೋಕಸಭಾ ಸದಸ್ಯ ಕೆಳಗಿನ ಯಾರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕು? ಸ್ಪೀಕರ್ಗೆ. ಆ ಲೋಕಸಭಾ ಸ್ಪೀಕರ್ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಹ ಲೋಕಸಭಾ ಸದಸ್ಯರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡುವಂಥ ಸಂದರ್ಭದಲ್ಲಿ ಸ್ಪೀಕರ್ಗೆ ಅವರು ರಾಜೀನಾಮೆಯನ್ನು ಸಲ್ಲಿಸಬಹುದು. ಈ ಕೆಳಗಿನ ಯಾವುದು ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಿದ್ದಲ್ಲ? ಲೋಕಲ್ ಗವರ್ನಮೆಂಟ್ಸ್ ಅಂತ ಕರಿತೀವಿ. ಸಾರ್ವಜನಿಕ ಆರೋಗ್ಯ, ನೈರ್ಮಲ್ಯ, ಕಾನೂನು ವ್ಯವಸ್ಥೆಯ ನಿರ್ವಹಣೆ. ನೀಡಿರುವಂಥ 3 ಅಂಶಗಳಲ್ಲಿ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಡದೇ ಇರುವಂಥದ್ದು ಕಾನೂನು ವ್ಯವಸ್ಥೆಯ ನಿರ್ವಹಣೆ ಇವರ ವ್ಯಾಪ್ತಿಗೆ ಬರುವುದಿಲ್ಲ. ಭಾರತ ಸಂವಿಧಾನದ 8ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? ಭಾಷೆಗಳ ಪಟ್ಟಿಗೆ ಸಂಬಂಧಿಸಿದೆ. ಅಂದರೆ ಅಧಿಕೃತ ಭಾಷೆಗಳು ಯಾವುವು ಅಂತ ಸಂವಿಧಾನದ ಅಡಿಯಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ಅದರಂತೆ ಒಟ್ಟು 22 ಭಾಷೆಗಳು ಪ್ರಸ್ತುತ ಇದ್ದಾವೆ. ಅಸ್ಸಾಮಿ, ಬೆಂಗಾಲಿ, ಬೋಡೋ, ಡೋಗ್ರಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮೈಥಿಲಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಳಿ, ಒರಿಯಾ, ಪಂಜಾಬಿ, ಸಂಸ್ಕೃತ, ಸಂಥಾಲಿ, ಸಿಂಧಿ, ತಮಿಳ್, ತೆಲುಗು ಮತ್ತು ಉರ್ದು. ಹೊಂದಿಸಿ ಬರೆಯಿರಿ. ಅಂದರೆ ನಮ್ಮ ಸಂವಿಧಾನಕ್ಕೆ ಬಳಕೆ ಮಾಡಿಕೊಳ್ಳುವಂಥ ಅಂಶಗಳು ಯಾವ್ಯಾವ ದೇಶಗಳಿಂದ ಪಡೆದಿದ್ದಾರೆ ಅಂತ ಕೆಲವು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಜಪಾನ್, ಐರ್ಲೆಂಡ್, ಆಸ್ಟ್ರೇಲಿಯಾ ಮತ್ತು USA. ಸೊ ಇವುಗಳಿಂದ ಪಡೆದಿರುವಂಥ ಅಂಶಗಳನ್ನು ಸರಿಯಾಗಿ ಹೊಂದಿಸಿದರೆ 1 ಜಪಾನ್ಗೆ ಕಾನೂನಿನ ಪ್ರಕ್ರಿಯೆ, ಐರ್ಲೆಂಡ್ನಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಪಡೆದಿದ್ದಾರೆ. ಹಾಗೆಯೇ ಆಸ್ಟ್ರೇಲಿಯಾದಿಂದ ಸಮವರ್ತಿ ಪಟ್ಟಿಯನ್ನು, ಅಮೆರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳನ್ನು ನಾವು ಎರವಲಾಗಿ ಪಡೆದುಕೊಂಡಿದ್ದೇವೆ. ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು? 6 ವರ್ಷ ಅಥವಾ 62 ವರ್ಷ ವಯೋಮಿತಿ. ಅಂದರೆ ಅವರ ಅಧಿಕಾರವನ್ನು ವಹಿಸಿಕೊಂಡು 6 ವರ್ಷದವರೆಗೂ ಅವರ ಅಧಿಕಾರಾವಧಿ ಇರುತ್ತೆ, ಅಥವಾ ಅವರ ವಯೋಮಿತಿ 62 ವರ್ಷ ಆಗುವವರೆಗೂ ಅವರ ಅಧಿಕಾರದಲ್ಲಿರ್ತಾರೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಒಂದು ಅಧಿಕಾರಾವಧಿ 65 ವರ್ಷಗಳವರೆಗೂ ಇರುತ್ತೆ ಅವರ ವಯೋಮಿತಿ. ಪಂಚಾಯತ್ ರಾಜ್ ವ್ಯವಸ್ಥೆಯು ಆಧರಿಸಿರುವ ತತ್ವ ಯಾವುದು? ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಅಂತ ಕರಿತೀವಿ.
ಆ ಒಂದು ತತ್ವದ ಅಡಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ಭಾರತದಲ್ಲಿ ತರಲಾಗಿದೆ. ಕಾನೂನು ಬಾಹಿರ ಬಂಧನದ ವಿರುದ್ಧ ಹೊರಡಿಸುವಂತಹ ರಿಟ್ ಯಾವುದು? ಹೇಬಿಯಸ್ ಕಾರ್ಪಸ್. ಇದನ್ನು ಕನ್ನಡದಲ್ಲಿ ಬಂದಿ ಪ್ರತ್ಯಕ್ಷೀಕರಣ ಅಂತ ಕರೀತಾರೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಕಾನೂನು ಬಾಹಿರವಾಗಿ ಬಂಧಿಸಿದ್ದರೆ ಆತನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಎನ್ನುವಂತಹ ಆಜ್ಞೆಯನ್ನು ನೀಡುವಂತಹ ರಿಟ್ ಆಗಿದೆ ಹೇಬಿಯಸ್ ಕಾರ್ಪಸ್. ಈ ಕೆಳಗಿನ ಯಾವುದು ಅಖಿಲ ಭಾರತ ಸೇವೆಗಳ ಗುಂಪಿಗೆ ಸೇರುವುದಿಲ್ಲ? ಆಯ್ಕೆ 4 ಭಾರತೀಯ ವಿದೇಶಾಂಗ ಸೇವೆ. ಇದು ಅಖಿಲ ಭಾರತ ಸೇವೆಗಳ ಗುಂಪಿಗೆ ಸೇರುವುದಿಲ್ಲ. ಇನ್ನುಳಿದಂತೆ ಭಾರತೀಯ ಆಡಳಿತ ಸೇವೆ ಅಂತೇಳಿದರೆ IAS, ಭಾರತೀಯ ಪೊಲೀಸ್ ಸೇವೆ IPS, ಹಾಗೆಯೇ ಭಾರತೀಯ ಅರಣ್ಯ ಸೇವೆ IFS ಇವು ಅಖಿಲ ಭಾರತ ಸೇವೆಗಳ ಗುಂಪಿಗೆ ಸೇರುವಂಥ ಪ್ರಮುಖ ಹುದ್ದೆಗಳು. ರಾಜ್ಯ ಪಟ್ಟಿಯಲ್ಲಿರುವಂಥ ಒಟ್ಟು ವಿಷಯಗಳು ಎಷ್ಟು? ಒಟ್ಟು 61. ಕೇಂದ್ರ ಪಟ್ಟಿಯಲ್ಲಿ 100, ರಾಜ್ಯ ಪಟ್ಟಿಯಲ್ಲಿ 61, ಹಾಗೆಯೇ ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳನ್ನು ನಾವು ಕಾಣುತ್ತೇವೆ. ಮತದಾನದ ಹಕ್ಕು ಭಾರತೀಯ ಪೌರನಿಗೆ ಯಾವ ರೀತಿಯ ಹಕ್ಕಾಗಿದೆ? ಮೂಲಭೂತ, ನಾಗರಿಕ, ಕಾನೂನುಬದ್ಧ ಹಕ್ಕು. ಇದಕ್ಕೆ ಕಾನೂನುಬದ್ಧ ಹಕ್ಕು ಅಥವಾ ಲೀಗಲ್ ರೈಟ್ ಅಂತ ಕರಿತೀವಿ. ಈ ಒಂದು ಹಕ್ಕಿನ ಅಡಿಯಲ್ಲಿ ಭಾರತೀಯ ಪೌರರಿಗೆ ಮತದಾನದ ಹಕ್ಕನ್ನು ನೀಡಲಾಗಿದೆ. ಈ ಕೆಳಗಿನ ಯಾವುದು ಸಂವಿಧಾನದ 44ನೇ ತಿದ್ದುಪಡಿ ಮೂಲಕ ಕೇವಲ ಕಾನೂನುಬದ್ಧ ಕಾನೂನಾಗಿ ಮಾರ್ಪಟ್ಟಿತು? ಆಸ್ತಿಯ ಹಕ್ಕು. ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿದ್ದಂಥ ಆಸ್ತಿಯ ಹಕ್ಕನ್ನು ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ ಇದನ್ನು ಕೇವಲ ಕಾನೂನುಬದ್ಧ ಹಕ್ಕಾಗಿ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಬೇರ್ಪಡೆ ಮಾಡಲಾಯಿತು. ಭಾರತದ ಸಂವಿಧಾನದಲ್ಲಿ ಅತಿ ದೀರ್ಘವಾದ ಅನುಚ್ಛೇದ ಯಾವುದು? ಆರ್ಟಿಕಲ್ 243. ಗ್ರಾಮ ಪಂಚಾಯಿತಿ ರಚನೆ, ಅಧಿಕಾರ ವ್ಯಾಪ್ತಿ, ಕರ್ತವ್ಯಗಳ ಬಗ್ಗೆ ವಿವರಿಸುವಂತಹ ಈ ಒಂದು ಸಂವಿಧಾನದ ವಿಧಿ ಏನಿದೆ, ಇಡೀ ಸಂವಿಧಾನದಲ್ಲಿ ಅತಿ ದೀರ್ಘವಾದಂತಹ ಅನುಚ್ಛೇದವಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟು? 75, 80, 224. 75 ಜನ ಸರಿಯಾದಂತಹ ಉತ್ತರ. 1/3 ಭಾಗದಷ್ಟು ಇರಬೇಕು ವಿಧಾನಸಭಾ ಸದಸ್ಯರ ಸಂಖ್ಯೆಗೆ. ಅದರಂತೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 75. ಬಲವಂತರಾಯ್ ಮೆಹ್ತಾ ಸಮಿತಿ 1956ರಲ್ಲಿ ನೇಮಕಗೊಂಡಿರುವ ಕಾರಣ? ಯಾವ ಕಾರಣಕ್ಕೆ ಬಲವಂತರಾಯ್ ಮೆಹ್ತಾ ಕಮಿಟಿಯನ್ನು ನೇಮಕ ಮಾಡಲಾಗಿತ್ತು? ಸರಿಯಾದಂಥ ಉತ್ತರ ಪಂಚಾಯತ್ ರಾಜ್ ವ್ಯವಸ್ಥೆ ಸ್ಥಾಪನೆಯನ್ನು ಪರಿಶೀಲನೆಯನ್ನು ಮಾಡುವ ಸಲುವಾಗಿ ಈ ಒಂದು ವರದಿಯನ್ನು ನೇಮಕ ಮಾಡಲಾಗಿತ್ತು. ಬಲವಂತರಾಯ್ ಮೆಹ್ತಾ ಕಮಿಟಿಯನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಅಂತಲೇ ಕರೀತಾರೆ ಬಲವಂತರಾಯ್ ಮೆಹ್ತಾರವರನ್ನು. ಭಾರತದ ಈಗಿನ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸುನಿಲ್ ಅರೋರಾ. ಪ್ರಸ್ತುತ ಭಾರತ ಚುನಾವಣಾ ಮುಖ್ಯ ಆಯುಕ್ತರು 23ನೇ ಚುನಾವಣಾ ಆಯುಕ್ತರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರ ಅಧೀನದಲ್ಲಿ 2 ಆಯುಕ್ತರುಗಳಿರ್ತಾರೆ, ಅಶೋಕ್ ಲಾವ್ಸಾ ಮತ್ತು ಸುಶೀಲ್ ಚಂದ್ರ ಎನ್ನುವಂಥವರು ಈಗ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಭಾರತ ಸಂವಿಧಾನ 4ನೇ ಭಾಗವು ಯಾವ ಅಂಶಗಳನ್ನು ಚರ್ಚಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಇದು ವಿವರಣೆಯನ್ನು ನೀಡುತ್ತೆ. ಆರ್ಟಿಕಲ್ 36ರಿಂದ ಆರ್ಟಿಕಲ್ 51ರವರೆಗೆ 20 ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಣೆಯನ್ನು ನಾವು ಇಲ್ಲಿ ಕಾಣಬಹುದು. ಈ ಕೆಳಗಿನ ಯಾರು ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು? ಇದಕ್ಕೆ ಸರಿಯಾದ ಉತ್ತರ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ, AG. ಇವರು ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು, ಚರ್ಚೆಯಲ್ಲಿ ಕೂಡ ಭಾಗವಹಿಸಬಹುದು. ಆದರೆ ಮತದಾನದ ಹಕ್ಕು ಮಾತ್ರ ಇವರಿಗೆ ಇಲ್ಲ. ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ KK ವೇಣುಗೋಪಾಲ್. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು. ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಸ್ತುತ ಅಧ್ಯಕ್ಷರು ಯಾರು? 2ನೇ ಪ್ರಶ್ನೆ, ಕರ್ನಾಟಕದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಯಾರು? 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.